ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಮಿನಿ ವ್ಲಾಗ್ಸ್ ಇನ್ ಕನ್ನಡ. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಶುಭೋದಯ ಎಲ್ಲರೂ ಹೇಗಿದ್ದೀರಾ? ಕಾಫಿ ತಿಂಡಿ ಆಯಿತಾ? ಸಾಕ್ಸ್ ಕೂಡ ಬಿದ್ದಿದೆ, ಎತ್ತಾಕೋಬೇಕು. ಬನ್ನಿ, ಮಾರ್ನಿಂಗ್ ರೂಟೀನ್ ಶುರುವಾಗಿದೆ ಆ್ಯಸ್ ಯೂಶ್ವಲ್. ಇವತ್ತು ಟಿಫನ್ಗೆ ಇಡ್ಲಿ, ದೋಸೆ, ಪಡ್ಡು. ಬ್ಯಾಟರ್ ಒಂದೇ, ಏನಾದರೂ ಮಾಡ್ಕೊಳ್ಬೋದು. ನಾನು ಈ ತಟ್ಟೆಗೆ ಇಡ್ಲಿ ಮಾಡ್ಕೊತಾ ಇದ್ದೀನಿ. 2 ಒಬ್ಬೆ ಆಗಿದೆ, ಇನ್ನೂ 1 ಒಬ್ಬೆ ಆಗುತ್ತೆ. ಹಾಗೆ ಇದಕ್ಕೆ ಆಲೂಗಡ್ಡೆ ಸಾಗು. ಆಲೂಗಡ್ಡೆ ಬೇಯಿಸ್ಕೊಂಡು ಅದನ್ನ ಸ್ಮ್ಯಾಶ್ ಮಾಡಿ ಮಾಮೂಲಿ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಬೇಕಾದ್ರೆ ಒಣಮೆಣ್ಸಿನ್ಕಾಯಿ, 1-2 ಸ್ಪೂನ್ ಕಡಲೆ ಹಿಟ್ಟು ಕಲಸಿ ಆಲೂಗಡ್ಡೆ ಬೇಯಿಸಿರೋ ಸಿಪ್ಪೆ ಬಿಡಿಸಿ ಸ್ಮ್ಯಾಶ್ ಮಾಡಿ ಹಾಕಿ ಉಪ್ಪು, ಸಾಸಿವೆ, ಎಣ್ಣೆ, ಜೀರಿಗೆ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡ್ರೆ ರೆಡಿ. ಹಾಗೆ ಕೂಡ ಕಡಲೆಬೀಜ ಚಟ್ನಿ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು 2-3 ಸ್ಪೂನ್ ಕಡಲೆಬೀಜ ಫ್ರೈ ಮಾಡಿಕೊಂಡು, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಫ್ರೈ ಮಾಡಿ ಇಟ್ಕೊಂಡು, ಮತ್ತು ಜಾರಿಗೆ ಹುಣಸೆಹಣ್ಣು, ಉಪ್ಪು, ಒಣಮೆಣ್ಸಿನ್ಕಾಯಿ, ನೀರು, ಈ ಆಯಿಲಲ್ಲಿ ಫ್ರೈ ಮಾಡಿದ್ವಲ್ಲ ಕಡಿಮೆ ಆಯಿಲಲ್ಲಿ ಕಡಲೆಬೀಜ, ಒಣಮೆಣ್ಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ ಅದನ್ನೆಲ್ಲ ರುಬ್ಕೊಂಡ್ರೆ ನೀರು ಹಾಕ್ಕೊಂಡು ಸ್ವಲ್ಪ ಕಡಲೆಬೀಜ ಚಟ್ನಿ ರೆಡಿ. ತುಂಬ ರುಚಿಯಾಗಿರುತ್ತೆ. ಹಾಗೆ ಇಡ್ಲಿ 3ನೇ ಒಬ್ಬೆ ಇಟ್ಟಿದ್ದೀನಿ, ಬಿಸಿ ಇದೆ, ರೆಡಿ ಆಗ್ತಾಯಿದೆ ಆಲ್ಮೋಸ್ಟ್. ಇದಕ್ಕೆ ತಳದಲ್ಲಿ ಎಷ್ಟೇ ನೀರು ಹಾಕಿದ್ರೂ ಉಟ್ಬಿಡುತ್ತೆ, ಬೆಂದಿದೆ. ಒಂದು ಟೈಮಿಂಗ್ಸ್ ನೋಡ್ಕೋಬೇಕಷ್ಟೆ. ಓಕೆ, ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ ಮಾರ್ನಿಂಗ್ದು. ಪಾತ್ರೆ ಕೂಡ ವಾಶ್ ಮಾಡಬೇಕು, ಕಾಯ್ತಾ ಇದೆ ಪಾತ್ರೆ. ಹಾಗೆ ಇದು ನಿನ್ನೆ ಸಂಜೆ ಪೂಜೆದು, ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ. ಸಿಂಪಲ್ಲಾಗಿದೆ ಪೂಜೆ, ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನೆಲ್ಲ ಆಲ್ ಕ್ಲಿಕ್ ಮಾಡಿ. ವಿಡಿಯೋ, ಲೈವ್, ಶಾರ್ಟ್ ವೀಡಿಯೋಸ್ ಎಲ್ಲದಕ್ಕೂ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್. ಧನ್ಯವಾದಗಳು.